ಈ ಎರಡನೇದು, ಭರತ ಇವಾಗ ರಾಮನ ಪಟ್ಟಾಭಿಷೇಕ ಆದಮೇಲೆ ತುಂಬ ಜನಗಳ ರಾಜರನ್ನು ಸೇರಿಸಿದ್ದ. ರಾವಣನ ಜೊತೆ ಯುದ್ಧ ಮಾಡೋದಕ್ಕೆ ರಾಮಂಗೆ ಹೆಲ್ಪ್ ಮಾಡಬೇಕು ಅಂತ ಭರತ ತುಂಬ ರಾಜರನ್ನು ಮತ್ತು ಅವರ ಸೈನ್ಯಗಳನ್ನು ಕರೆಸಿದ್ದ. ಇವಾಗ ಅವ್ರನ್ನೆಲ್ಲ ವಾಪಸ್ ಕಳಿಸ್ತಾ ಅಂತ ಉತ್ತರಕಾಂಡದಲ್ಲಿರೋದು. ಯುದ್ಧಕಾಂಡದಲ್ಲಿ ನಾವು ನೋಡಿದ್ರೆ ರಾಮ ವಾಪಸ್ ಬರ್ತಾನೆ, ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ಇರ್ತಾನೆ. ಆವಾಗ ಹನುಮಂತನ ಕಳಿಸೋದು ರಾಮ, ಭರತಂಗೆ ಹೇಳು ನಾವು ಬಂದಿದ್ದೀವಿ, ಆತ ಅಕಸ್ಮಾತ್ ರಾಜ್ಯ ಕಂಟಿನ್ಯೂ ಮಾಡೋಂಗಿದ್ರೆ ಅವನೇ ಮಾಡಲಿ, ನನಗೇನು ತೊಂದರೆ ಇಲ್ಲ ಅಂತ. ಯಾಕಂದರೆ ಎಷ್ಟು ವರ್ಷ ರಾಜ್ಯ ಆಳಿದಾನೆ ಅಂತ. ಆತ ನಂದಿ ಗ್ರಾಮದಲ್ಲಿ ಇರ್ತಾನೆ ಭರತನಿಗೆ ಫಸ್ಟ್ ಆಫ್ ಆಲ್ ಗೊತ್ತೇ ಇರಲ್ಲ, ಸೀತೆಯ ಅಪಹರಣದ ಬಗ್ಗೆ ಏನೂ ಗೊತ್ತಿಲ್ಲ. ಹನುಮಂತ ಹೋದಾಗ ಆತ ಎಲ್ಲ ಹೇಳೋದು, ಈ ಥರ ಯುದ್ಧ ಎಲ್ಲ ಆಗೋಗಿದೆ, ಸೀತೆ ವಾಪಸ್ ಕರ್ಕೊಂಡು ಬಂದಾಗಿದೆ, ಅವರ ಅಯೋಧ್ಯೆಗೆ ಬಂದಾಗಿದೆ ರಾಮ ಸೀತೆ. ಇವಾಗ ಆತನಿಗೆ ಗೊತ್ತಾಗ್ತಿರೋದು ಹನುಮಂತನ ಮೂಲಕ ಭರತನಿಗೆ ಸೀತೆಯ ಅಪಹರಣ ಆಗಿತ್ತು. ಇವಾಗ ಗೊತ್ತಾದ ಮೇಲೆ ಆತ ಅಷ್ಟು ಜನಗಳನ್ನ ಹೇಗೆ ಸೈನ್ಯನ ಕರೆಸೋದಕ್ಕೆ ಸಾಧ್ಯ? ಯುದ್ಧ ಆಗೋಗಿದೆ, ರಾವಣ ಸತ್ತಾಗಿದೆ. ಇವಾಗ ಉತ್ತರಕಾಂಡದಲ್ಲಿ ಹೇಳ್ತಿರೋದು ರಾವಣನ ಸಾಯಿಸೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ರಾಜರನ್ನೆಲ್ಲ ಸೇರಿಸಿದ್ದ. ಭರತಂಗೆ ಗೊತ್ತೇ ಇರಲಿಲ್ಲ ರಾವಣ ಈ ಥರ ಅಪಹರಣ ಮಾಡಿದ್ದಾನೆ ಅಂತ, ಸೀತೆಯ ಅಪಹರಣ ಆಗಿದೆ ಅಂತಲೇ ಗೊತ್ತಿಲ್ಲ. ಅದಕ್ಕೂ ಇದಕ್ಕೂ ಕಾಂಟ್ರಡಿಕ್ಟ್ರಿ.